ಹಲೋ, ನಮಸ್ಕಾರ. ಈ ಒಂದು ವಿಡಿಯೋನ ನಾವು ಕಲೊಕೇಶನ್ ಆರ್ ಕಲೋಕೇಟಿವ್ ವರ್ಡ್ಸ್ ಅನ್ನೋ ಒಂದು ಗ್ರಾಮರ್ ಟಾಪಿಕ್ ಅನ್ನು ನೋಡೋಣ. ಸೊ ಈ ಒಂದು ಗ್ರಾಮರ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಕೇಳಿರ್ತಾರೆ. ಆಮೇಲೆ BA BSc BCom SSLC ಹುಡುಗರಿಗೆ PUC ಹುಡುಗರಿಗೆ ಬಹಳ ಸತಿ ಒಂದು ಎಕ್ಸಾಮ್ ಒಳಗನು ಕ್ವಶನ್ಸ್ ಬಂದಿರ್ತಾವ. ಸೊ ಮೊದಲಿಗೆ ವಾಟ್ ಆರ್ ಕಲೊಕೇಶನ್ ಆರ್ ಕಲೋಕೇಟಿವ್ ವರ್ಡ್ಸ್. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಕಲೊಕೇಶನ್ ಆರ್ ಕಲೋಕೇಟಿವ್ ವರ್ಡ್ಸ್. ಸೊ ಭಾಳ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಕಲೋಕೇಶನ್ ವರ್ಡ್ಸ್ ಬೇರೆ, ಆಮೇಲೆ ಕಲೋಕೇಟಿವ್ ವರ್ಡ್ಸ್ ಬೇರೆ ಅಂತ ಹೇಳಿ. ಒಂದೊಂದ್ಸತಿ ಕಲೋಕೇಟಿವ್ನು ಕೊಡ್ತಿರ್ತಾರೆ, ಕಲೋಕೇಶನ್ನು ಕೊಡ್ತಾರೆ, ಎರಡೂ ಒಂದರಿ. ಸೊ ಡೆಫಿನೇಷನ್ ನೋಡ್ರಿ ಮೊದಲು ಕಲೋಕೇಶನ್ದ ಏನಂತ ಹೇಳಿ. ಕಲೋಕೇಶನ್ ವರ್ಡ್ಸ್ ಆರ್ ಪೇರ್ಸ್ ಆರ್ ಗ್ರೂಪ್ ಆಫ್ ವರ್ಡ್ಸ್ ದಟ್ ಆರ್ ಕಾಮನ್ಲಿ ಯೂಸ್ಡ್ ಟುಗೆದರ್. ಅಂಡರ್ಸ್ಟ್ಯಾಂಡಿಂಗ್ ಕಲೋಕೇಶನ್ ಹೆಲ್ಪ್ಸ್ ಇಂಪ್ರೂವ್ ಯುವರ್ ಫ್ಲೂಯೆನ್ಸಿ ಆ್ಯಂಡ್ ಅಕ್ಯುರಸಿ ಇನ್ ಇಂಗ್ಲಿಷ್. ಸೊ ಏನಪ್ಪಾ ಅಂತಂದ್ರೆ ದೇ ಆರ್ ಗ್ರೂಪ್ ಆಫ್ ವರ್ಡ್ಸ್. ಸೊ ಕಲೋಕೇಶನ್ ಅಂದ್ರೆ ಏನ್ರಿ? ದೇ ಆರ್ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಆರ್ ಕಾಮನ್ಲಿ ಯೂಸ್ ಟುಗೆದರ್. ನಾವು ಕಾಮನ್ ಆಗಿ ಯೂಸ್ ಮಾಡುವಂಥ ಗ್ರೂಪ್ ಆಫ್ ವರ್ಡ್ಸ್ ರೀ ಅವು ವರ್ಡ್ಸ್ಗಳನ್ನ ಹೌದು. ಅದರ ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಗ್ರೂಪ್ ಇರ್ತಾವ್ರಿ. ಫಾರ್ ಎಕ್ಸಾಂಪಲ್ ಪೇ ಬಿಲ್. ಸೊ ನೀವು ಭಾಳ ಸತಿ ಇಲ್ಲಿ ಏನಪ್ಪಾ ಅಂತಂದ್ರೆ ಏನೋ ಒಂದು ಟೀ ಕುಡಿಯೋಕೆ ಹೋಗಿರ್ತೀರಿ, ಏನೋ ಮಾಡ್ತೀರಿ, ನಿಮ್ಮ ಫ್ರೆಂಡ್ ಹೇಳ್ದೆ ನೀ ಬಿಲ್ ಪೇ ಮಾಡಪ್ಪ ಅಂತ ಹೇಳ್ತಿರ್ತಾರಲ್ಲ, ಅದೇ ರೀತಿ ಇಂಗ್ಲೀಷ್ ಒಳಗೆ ಪೇ ಬಿಲ್ ಅಂತಂದು ಹೇಳಿ ಬರ್ತೈತಿ. ಅಂದ್ರೆ ಇಂಥವು ಕಲೋಕೇಟಿವ್ ವರ್ಡ್ಸ್. ಓಕೆ, ಸ್ಟ್ಯಾಂಡ್ ಟುಗೆದರ್, ಸ್ಟ್ಯಾಂಡ್ ಆಟ್ ಈಸ್, ಇವೆಲ್ಲ ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ಇಂಥವ ಕಲೋಕೇಟಿವ್ ವರ್ಡ್ಸ್ ಅದ ಎಕ್ಸಾಂಪಲ್ ರೀ. ಸೊ ಮೊದಲಿಗೆ ಕನ್ನಡ ಒಳಗೆ ಸ್ವಲ್ಪ ನೋಡೋಣ, ನಿಮ್ಗೆ ಹತ್ರದ ಅರ್ಥ ಹೇಳ್ತಾ ನೋಡ್ರಿ. ಕಲೋಕೇಶನ್ ಪದಗಳು, ಜೋಡಿಗಳು ಅಥವಾ ಸಾಮಾನ್ಯವಾಗಿ ಒಟ್ಟಿಗೆ ಬಳಸಲಾಗುವ ಪದಗಳ ಗುಂಪುಗಳಾಗಿವೆ. ಕಲೋಕೇಶನ್ಗಳನ್ನು ಅರ್ಥ ಮಾಡಿಕೊಳ್ಳುವುದು ಇಂಗ್ಲಿಷ್ನಲ್ಲಿ ನಿಮ್ಮ ನೇರಳತೆ ಮತ್ತು ನಿಖರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸೊ ಇವು ಎದಕ್ಕೆ ಹೆಲ್ಪ್ ಮಾಡ್ತಾವೆ? ನಿಮ್ಮ ಇಂಗ್ಲೀಷನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ತಾರೆ, ನಿಮ್ಮ ಫ್ಲೂಯೆನ್ಸಿನ ಹೆಚ್ಚು ಇಂಪ್ರೂವ್ ಮಾಡ್ತಾವ. ಅದಷ್ಟೇ ಅಲ್ದ, ನೀವು ಜಾಸ್ತಿ ಪದಗಳನ್ನ ಬರ್ಸೋದ್ರಿಂದ ಇಂಗ್ಲೀಷ್ ನಿಮ್ಮದು ಭಾಳಷ್ಟು ಹಿಂಗೆ ಚರಿಶ್ ಆಗಿರ್ತೈತಿ ಅಥವಾ ಫ್ಲರಿಶ್ ಆಗಿರ್ತೈತಿ ರೀ. ಓಕೆ, ಅದ್ರ ಸಂಬಂಧ ಇವು ಕಲೋಕೇಶನ್ ವರ್ಡ್ಸ್ನ ನಾವು ಯೂಸ್ ಮಾಡ್ತೀವಿ. ಬಹಳ ಸತಿ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಕೇಳಿರ್ತಾರೆ. ಸ್ಪೆಷಲಿ ಈ ನಮ್ಮ ಒಂದು ಕರ್ನಾಟಕದಾಗ ಬರೆಯುವಂಥ ಯಾವ KE ಎಕ್ಸಾಮ್ಸ್ ಆಗಿರಲಿ, ಆಮೇಲೆ KPS ಎಕ್ಸಾಮ್ಸ್ ಆಗಿರಲಿ, ಅಲ್ಲಿ ಬಹಳ ಸತಿ ಏನಪ್ಪಾ ಅಂತಂದ್ರೆ ಈ ಕಲೋಕೇಟಿವ್ ವರ್ಡ್ಸ್ನ ಕೇಳಿರ್ತಾರೆ. ಹಂಗೆ ನಮ್ಮ ಒಂದು SSLC ಹುಡುಗರಾಗಲಿ, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಆಮೇಲೆ BA BSc ಡಿಗ್ರಿ ಹುಡುಗರಿಗೆ ಬರುವಂಥ ಭಾಳಷ್ಟು ಇಂಪಾರ್ಟೆಂಟ್ ಇರುವಂಥವು. ಅದರ ಭಾಳಷ್ಟು ಹುಡುಗರು ಏನು ಮಾಡ್ತಾರೆ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ದೇ ಆರ್ ವೆರಿ ಸಿಂಪಲ್. ಈ ಎಕ್ಸಾಂಪಲ್ ಹೇಳಿದೆ ನಿಮ್ಗೆ, ನಿಮ್ಮ ಒಂದು ಕ್ಲಾಸ್ ಡಿಸ್ಪರ್ಸ್ ಅಂತ ಇರ್ತದೆ ನೋಡ್ರಿ. ಕ್ಲಾಸ್ ಡಿಸ್ಪರ್ಸ್ ಎರಡು ಪದಗಳು, ಅದರ ಎರಡೂ ಪದಗಳನ್ನ ಕೂಡ ಏನಾಗ್ತವೆ ಸ್ಟ್ಯಾಂಡ್ ಅಟ್ ಈಸ್. ನೀವು ಅಟೆನ್ಷನ್ ಮತ್ತು ಸ್ಟ್ಯಾಂಡ್ ಅಟ್ ಈಸ್ ಅಂತಿರ್ತಾರಲ್ಲ. ಸ್ಟ್ಯಾಂಡ್ ಅಟ್ ಈಸ್ ಅಂದ್ರೆ ಏನ್ರಿ? ಮೂರು ಪದಗಳನ್ನ ಕೂಡಿ ಸ್ಟ್ಯಾಂಡ್ ಆಟ್ ಈಸ್ ಪದಗಳನ್ನು ಕೂಡಿಸಿ ಅಂತಂದು ಹೇಳಿ ನಾವು ಟ್ರೀಟ್ ಮಾಡ್ತಿರ್ತೀವಲ್ಲ, ಇಂಥ ಒಂದಿಷ್ಟು ಪದಗಳನ್ನು ಜೋಡಣೆಗಳಿಗೆ ನಾವು ಏನಂತೀವಪ್ಪ ಅಂತಂದ್ರೆ ಕಲೋಕೇಶನ್ ವರ್ಡ್ಸ್. ಸೊ ಮೊದಲಿಗೆ ಕಲೋಕೇಶನ್ ವರ್ಡ್ಸ್ದ ಟೈಪ್ಸ್ ನೋಡ್ರಿ ಎಷ್ಟು ಅದಾವ ಅಂತ ಹೇಳಿ. ಸೊ ಟೈಪ್ಸ್ನ ನೆಸಸರಿ ಇಲ್ಲ, ಜಸ್ಟ್ ಸಿಂಪಲ್ ಅದಾವು. ಟೈಪ್ಸ್ನ ತಿಳ್ಕೊಂಡ್ರು ಮತ್ತೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬೇಡ, ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ ಪರ್ಪಸ್ ಇದು ನೋಡ್ರಿ. There are several different types of collocation made from various combination of verb, noun, adjective, etc. in the English language. Some of the most important, most common types are. So ಬಹಳಷ್ಟು ಟೈಪ್ಸ್ ಅದಾವ್ರಿ ಇಲ್ಲಿ ಕಲೋಕೇಶನ್ ವರ್ಡ್ಸ್ ಒಳಗೆ. ಇಲ್ಲಿ ಸಿಂಪಲ್ ಆಗಿರುವಂಥ ಯಾವ ಮತ್ತು ಇಂಪಾರ್ಟೆಂಟ್ ಯಾವ್ದು ರಿಪೀಟೆಡ್ಲಿ ಯಾವ ಯೂಸ್ ಮಾಡ್ತಾರೆ? ಅಡ್ವರ್ಬ್ ಪ್ಲಸ್ ಅಡ್ಜೆಕ್ಟಿವ್. ಸೊ ಅಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ನ ಕೂಡಿ ಈ ಕ್ರಿಯೆ ವಿಶೇಷಣೆ ಮತ್ತು ಈ ವಿಶೇಷಣೆ ಅಡ್ಜೆಕ್ಟಿವ್ ಎರಡೂ ಕೂಡಿ ಬರುವಂಥ ಒಂದು ಪದಗಳು ಯಾವ ಕೂಡಿ ಬರುವಂಥವು? ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಸೊ ಕಂಪ್ಲೀಟ್ಲಿ ಅನ್ನೋದು ಅಡ್ವರ್ಬ್ ಆಗ್ತೈತಿ. ಅಡ್ಜೆಕ್ಟಿವ್ ಆದ ಪೈಲಿ ಸ್ಯಾಟಿಸ್ಫೈಡ್ ಅನ್ನೋದು ಅಡ್ಜೆಕ್ಟಿವ್. ಸೊ ಅಂಥವು ಏನಂತೇವೆ ನಾವು? ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಅನ್ನೋ ಒಂದು ಪದಕ್ಕೆ ನಾವು ಅಡ್ವರ್ಬ್, ಅಡ್ಜೆಕ್ಟಿವ್ ಇವಕ್ಕೆ ನಾವೇನಂತೀವಿ? ಕಲೋಕೇಶನ್ ವರ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಅಡ್ಜೆಕ್ಟಿವ್ ನೌನ್. ಎಕ್ಸ್ಕ್ರಿಕೇಟಿಂಗ್ ಪೇನ್. ಸೊ ಎಕ್ಸ್ಕ್ರಿಕೇಟಿಂಗ್ ಪೇನ್ ಅಂತಂದು ಹೇಳಿ ಒಂದು ವರ್ಡ್ ಅದ. ಅಡ್ಜೆಕ್ಟಿವ್ ಮತ್ತು ನೌನನ್ನು ಯೂಸ್ ಮಾಡ್ಯಾವಲ್ಲಿ. ನೌನ್ ಸರ್ಜ್ ಆಫ್ ಆ್ಯಂಗರ್, ನೌನ್ ಪ್ಲಸ್ ನೌನ್. ಇಲ್ಲಿ ನೌನ್ ಮತ್ತು ನೌನ್ ಕೂಡಿ ಬಂದೈತಿ, ನೌನ್ ಪ್ಲಸ್ ನೌನ್. ನೌನ್ ಮತ್ತು ವರ್ಬ್ ಬಂದ ಹೆಂಗಾದೈತಿ? ಲಾಯನ್ಸ್ ರೋರ್. ಸೊ ಇಲ್ಲಿ ವರ್ಬ್ ಅಂದ್ರೆ ನಿಮ್ಗೆ ಗೊತ್ತೈತಿ, ನೌನ್ ಅಂದ್ರೆ ನಾಮಪದ, ವರ್ಬ್ ಅಂದ್ರೆ ಕ್ರಿಯಾಪದ ರೀ. ರೋರ್ ಅಂದ್ರೆ ಏನ್ರಿ? ಅದು ಮಾಡುತ್ತಿರುವಂಥ ಕ್ರಿಯೆ, ಅದೇನು ಮಾಡಾಯ್ತು? ರೋರ್ ಮಾಡಾಯ್ತು ಅಂತ ಹೇಳಿ. ವರ್ಬ್ ಪ್ಲಸ್ ನೌನ್ ಹೆಂಗೆ ಬರ್ತಾವೆ ನೋಡ್ರಿ? ಕಮಿಟ್ ಸುಸೈಡ್ ಅನ್ನೋದು ಇಲ್ಲಿ ನೌನ್ ಆದೈತಿ. ಕಮಿಟ್ ಅನ್ನೋದು ನಾವು ಮಾಡುವಂಥ ಕ್ರಿಯೆ. ವರ್ಬ್
ಪ್ಲಸ್ ಎಕ್ಸ್ಪ್ರೆಷನ್ ವಿತ್ ಪ್ರಿಪೋಸಿಷನ್ ಬೈ ಇಟ್ಸ್ ಸೈಡ್. ಸೊ ಇದು ಭಾಳ ಸತೆ ನೋಡ್ರಿ, ವರ್ಬ್ ಪ್ಲಸ್ ಪ್ರಿಪೋಸಿಷನ್ ಅಂತ ನಾವು ಇದಿಷ್ಟು ಎಕ್ಸ್ಪ್ಲನೇಷನ್ ನಿಮ್ಗೆ ಕೊಟ್ಟೆನಲ್ಲಿ ಅದರ ಪ್ರಿಪೋಸಿಷನ್ ಅಂತ ತಿಳ್ಕೊಂಬಿಟ್ರಿ ಸಾಕು. ವರ್ಬ್ ಪ್ಲಸ್ ಪ್ರಿಪೋಸಿಷನ್. ಬರ್ಸ್ಟ್ ಇನ್ ಟು ಟಿಯರ್ಸ್ ನಿಮ್ಗೆ ಈಸಿ ಆಗಿರುತ್ತೆ ಅಂತ ಹೇಳಿ ಎಕ್ಸ್ಪ್ರೆಷನ್ ವಿತ್ ಪ್ರಿಪೋಸಿಷನ್ ಬೈ ಇಟ್ಸ್ ಸೈಡ್ ಅಂತ ಹೇಳಿ ಕೊಟ್ಟೇನಿ. ಇಟ್ ಈಸ್ ಓನ್ಲಿ ವಾಟ್ ಪ್ರಿಪೋಸಿಷನ್ ಅಂತ ತಿಳ್ಕೊಂಬಿಡ್ರಿ. ಬರ್ಸ್ಟ್ ಇನ್ ಟು ಟಿಯರ್ಸ್. ಸೊ ಏನಾದ್ರಪ್ಪ ಅಂತಂದ್ರೆ ಯಾರೋ ಒಂದು ಫ್ರೆಂಡ್ ಅದಾರ ನಿಮ್ಮ, ಅವ್ರು ಏನು ಮಾಡತ್ತಾರು, ಶಿ ಹ್ಯಾಸ್ ಬರ್ಸ್ಟೆಡ್ ಇನ್ ಟು ಟಿಯರ್ಸ್ ಅಂತಂದ್ರೆ ಅಕ್ಕಿ ಒಮ್ಮೆದೊಮ್ಮೆಲೆ ಅಳಾಕತ್ಲು ಅಂತಂದು ಹೇಳಂದಂಗ. ವರ್ಬ್ ಪ್ಲಸ್ ಅಡ್ವರ್ಬ್ ನೋಡ್ರಿ, ವೇವ್ ಫ್ರಾಂಟಿಕಲಿ ಸಾರಿ. ಸೊ ವೇವ್ ಫ್ರಾಂಟಿಕಲಿ ಒಳಗೆ ವರ್ಬ್ ಯಾವ್ದ್ರಿ, ಇಲ್ಲಿ ವೇವ್ ಆಗ್ತೈತಿ ಅಂದ್ರೆ ಕೈ ಬೀಸೋದು, ವೇವ್ ಮಾಡೋದು. ಅಡ್ವರ್ಬ್ ಯಾವ್ದಪ್ಪ ಅಂತಂದ್ರೆ ಫ್ರಾಂಟಿಕಲಿ, ಸೊ ಕ್ರಿಯೆಯನ್ನು ವಿಶ್ಲೇಷಣೆಗೊಳಿಸಿದ. ಸೊ ಇಂಥವು ಏನಪ್ಪ ಅಂತಂದ್ರೆ ಕಲೋಕೇಶನ್ ವರ್ಡ್ಸ್ ಬರ್ತಾವ್ರಿ. ಈಗ ಬಹಳ ಸತಿ ಏನು ಅನ್ಕೊಂಡಿರ್ತಾರೆ ಹುಡುಗರು, ಸರ್ ಇದು ಅಡ್ವರ್ಬ್ ಅಡ್ಜೆಕ್ಟಿವ್ ಅಂದ್ರೆ ಏನು, ಅಡ್ಜೆಕ್ಟಿವ್ ನೌನ್ ಅಂದ್ರೆ ಏನು, ನೌನ್ ಇವೆಲ್ಲ ಇವ್ರ ಮೇಲೆಲ್ಲ ಕಾನ್ಸಂಟ್ರೇಷನ್ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ನಿಮ್ಗೆ ಈ ವರ್ಡ್ಸ್ನ ನೀವು ಯೂಸ್ ಮಾಡ್ಬೇಕಷ್ಟೇ. ಯಾವ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್, ಎಕ್ಸಿಕ್ರೇಟಿಂಗ್ ಪೇನ್, ಸರ್ಜ್ ಆಫ್ ಆಂಗರ್, ಲಾಯನ್ಸ್ ರೋರ್, ಕಮಿಟೆಡ್ ಸುಸೈಡ್, ಬರ್ಸ್ಟ್ ಇನ್ ಟು ಟಿಯರ್ಸ್, ಆಮೇಲೆ ವೇವ್ ಫ್ರಾಂಟಿಕಲಿ. ಸೊ ಇಂಥ ಒಂದಿಷ್ಟು ಏನು ವರ್ಡ್ಸ್ ಅಲ್ರಿ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಇವನ್ನ ನೀವು ನೆನಪಿಟ್ಕೋಬೇಕಷ್ಟ. ಇವು ಅಷ್ಟು ವರ್ಡ್ಸ್ಗಳು ಏನು ಗುಂಪು ಅದಾವಲ್ಲ, ಇಂಥ ಕಾಮನ್ ಗುಂಪುಗಳ್ರಿ, ಕಾಮನ್ ಆಗಿ ಯೂಸ್ ಮಾಡುವಂಥ ವರ್ಡ್ಸ್ ಗುಂಪಾಗಿರ್ತಾವ. ಅವಕ್ಕೆ ನಾವೇನು ಕರಿತೀವಿ, ಕಲೋಕೇಶನ್ ವರ್ಡ್ಸ್ ಅಂತೇಳಿ. ಬಹಳಷ್ಟು ಈಸಿಯಾಗಿ ನೀವು ಅದನ್ನ ಅರ್ಥ ಮಾಡ್ಕೋದು. ಅವನ್ನ ನೀವು ದಿನ ಒಂದು ಬಳಕೆ ಒಳಗೆ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಇಂಪ್ರೂವ್ ಯುವರ್ ಇಂಗ್ಲೀಷ್ನು ಭಾಳಷ್ಟು ಒಂದು ಫ್ಲೂಯೆಂಟ್ ಅನ್ಸತ್ರಿ, ಭಾಳ ಒಂದು ಸ್ವಚ್ಛ ಅನ್ಸುತ್ತೆ, ಭಾಳ ಇಲ್ಪ ಹುಡುಗ ಚಲೋ ಮಾತಾಡ್ತಾನ, ಪರ್ಫೆಕ್ಟ್ ಮಾತಾಡ್ತಾನ ಅಂತಂದು ಹೇಳಿ ಅನ್ಸತಿ. ಸೊ ನೋಡ್ರಿ, ವರ್ಬ್ ಕಲೋಕೇಶನ್ ಒಳಗೆ ಹೆಂಗೆ ಬರ್ತಾವ ಅದನ್ನ ವರ್ಬ್ ಕಲೋಕೇಶನ್ ನೋಡ್ರಿ. ವರ್ಬ್ ಕಲೋಕೇಶನ್ಸ್ ಆರ್ ದೋಸ್ types of collocation that are used extensively and tend to involve a verb plus noun phrase in a day-to-day situations. So ಒಂದು ದಿನ ಬಳಕೆಯೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ವರ್ಬ್ ಕಲೋಕೇಶನ್ ಒಳಗೆ ವರ್ಬ್ ಮತ್ತು ಒಂದು ನೌನ್ ಫ್ರೇಸನ್ನು ಯೂಸ್ ಮಾಡಿರ್ತೀವಿ. ಹಿಯರ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದೀಸ್ ವರ್ಡ್ಸ್ ಸೊ ಯು ಕ್ಯಾನ್ ಇಂಟರ್ಪ್ರೇಟ್ ದಮ್ in a better way. In every instance, the verb has other meanings as well, but the outcome combining it with the other words is a verb collocation. So ಬಹಳ ಸದ ನೋಡ್ರಿ, ವರ್ಬ್ ಪ್ಲಸ್ ನಾವು ಬೇರೆ ಬೇರೆ ವರ್ಡ್ಸನ್ನು ಯೂಸ್ ಮಾಡ್ತೇವೆ. ವರ್ಬ್ ಅಡ್ಜೆಕ್ಟಿವ್, ಆಮೇಲೆ ವರ್ಬ್ ಪ್ಲಸ್ ಈ ನೌನ್ ಫ್ರೇಸನ್ನು ಯೂಸ್ ಮಾಡ್ತೇವೆ. ಇದ್ರ ಬಗ್ಗೆ ಕನ್ಫ್ಯೂಷನ್ ಮಾಡೋಕೆ ಹೋಗ್ಬೇಡ್ರಿ. ಜಸ್ಟ್ ಇಲ್ಲಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಒನ್ಸ್ ಅಗೇನ್ ಏನು ಈ ಪೇ ಅ ಬಿಲ್, ಕಮ್ ಪ್ರಿಪೇರ್ಡ್ ಟು ಫೈಂಡ್ ಅ ರಿಪ್ಲೇಸ್ಮೆಂಟ್, ಇವು ನಿಮ್ಗೆ ಜನರಲ್ ಆಗಿ ಒಂದು ಸ್ವಲ್ಪ ಗೊತ್ತಿದ್ದು. ಪೇ ಅಂದ ಕೂಡ ಏನ್ರಿ, ಪೇ ಬಿಲ್ ಅಂತಂದು ಹೇಳಿ ಗೊತ್ತಿರೋದು ನಿಮ್ಗೆ. ಅಂಥ ಒಂದಿಷ್ಟು ವರ್ಡ್ಸ್ ಮೇಲೆ ಫೋಕಸ್ ಮಾಡಿರಿ. ಇದನ್ನ ನೀವೇನು ಮಾಡಬೇಕಪ್ಪ ಅಂತ ಎಕ್ಸಾಮ್ ಒಳಗೆ ಕೇಳ್ತಾರೆ, ಪೇ ಅ ಬಿಲ್ ಅಂತಂದು ಹೇಳಿ ಕೇಳಿದ್ರೆ ಅಂದ್ರೆ ನೀವು ನಿಮ್ಮ ಸ್ವಂತ ವಾಕ್ಯದೊಳಗೆ ಬಳಸಬೇಕು. ಅಥವಾ ನಿಮ್ಗೆ ಇನ್ನೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಏನು ಮಾಡ್ತಾರೆ ಅಂದ್ರೆ ಅವ್ರು ಬರೀ ಪೇ ಕೊಟ್ಟಿರ್ತಾರೆ, ಮುಂದೆ ಬಹಳಷ್ಟು ವರ್ಡ್ಸ್ ಕೊಟ್ಟಿರ್ತಾರೆ. ಪೇ ವಾಟರ್, ಆಮೇಲೆ ಪೇ ಪೆನ್, ಇಂಥ ಒಂದಿಷ್ಟು ವರ್ಡ್ಸ್ ಕೊಟ್ಟಿರ್ತಾರೆ. ಅಲ್ಲಿ ಸೂಟೇಬಲ್ ಇರುವಂಥ ಒಂದು ಆಪ್ಷನ್ ಚೂಸ್ ಮಾಡಬೇಕು. ಇಲ್ಲಿ ಯಾವ್ದು ಬರ್ದಿದ್ದಪ್ಪ ಅಂತಂದ್ರೆ ಪೇ ಅ ಬಿಲ್ ಅನ್ನೋದು ಸೂಟೇಬಲ್ ಆನ್ಸರ್. ಸೊ ಇದನ್ನು ನೀವು ಸೆಂಟೆನ್ಸ್ ಡಿಗ್ರಿ ಮತ್ತು PUC ಹುಡುಗರಿಗೆ 10th ಹುಡುಗರಿಗೆ ಏನು ಮಾಡಿರ್ತಾರೆ ಅಂದ್ರೆ ಇದನ್ನು ಸ್ವಂತ ವಾಕ್ಯದೊಳಗೆ ಬಳಸಂದಿರ್ತಾರೆ ಪೇ ಅ ಬಿಲ್. ಇಲ್ಲಿ ನೋಡ್ರಿ ನಾವು ಮಾಡೀನಿ, ಐ ರೆಫ್ಯೂಸ್ ಟು ಪೇ ಅ ಬಿಲ್ ಇಫ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಸರ್ಫೇಸ್. ಸೊ ನಾ ಏನು ಮಾಡ್ತೇನಪ್ಪ ಅಂತಂದ್ರೆ ನಾ ಬಿಲ್ಲನ್ನು ಪೇ ಮಾಡಂಗಿಲ್ಲ ಯಾವಾಗ ನನಗೆ ಸರ್ವಿಸ್ ಚಲೋ ಅನ್ಸಲ್ಲ ಅಂದ್ರೆ ನಾ ಬಿಲ್ಲನ್ನು ಪೇ ಮಾಡಂಗಿಲ್ಲ ಅಂತಂದು ಹೇಳಿ ಅರ್ಥ. ಅದು ಹಂಗೆ ಇಲ್ಲಿ ಯಾವುದಪ್ಪ ಅಂತಂದ್ರೆ ಕಮ್ ಪ್ರಿಪೇರ್ಡ್ ಟು ದ ಸ್ಕೂಲ್ ಟುಮಾರೋ ಸಿನ್ಸ್ ಯು ಹ್ಯಾವ್ ಪ್ರೆಸೆಂಟೇಷನ್. ಟು ಫೈಂಡ್ ಅ ರಿಪ್ಲೇಸ್ಮೆಂಟ್, ಇಂಡಿಯನ್ ಟೀಮ್ ರಿಕ್ವೈರ್ಸ್ ಟು ಫೈಂಡ್ ಅ ರಿಪ್ಲೇಸ್ಮೆಂಟ್ ಫಾರ್ ಸಚಿನ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಸೊ ನೋಡ್ರಿ, ಟು ಫೈಂಡ್ ಅ ರಿಪ್ಲೇಸ್ಮೆಂಟ್ ಎಷ್ಟು ಒಂದು ವರ್ಡ್ಸನ್ನು ಕೂಡಿ ಒಂದು ಕಲೋಕೇಟಿವ್ ವರ್ಡ್ಸನ್ನು ಮಾಡ್ಯಾವ ನೋಡ್ರಿ ನಾವು. ಸೊ ಇಂಥವಕ್ಕೆ ನಾವೇನಂತೀವಪ್ಪ ಅಂತಂದ್ರೆ ಕಲೋಕೇಟಿವ್ ವರ್ಡ್ಸ್. ಒನ್ಸ್ ಅಗೇನ್ ಮೈ ಡಿಯರ್ ಸ್ಟೂಡೆಂಟ್ಸ್, ವರ್ಬ್ ಕಲೋಕೇಶನ್ ಅಂದ ಕೂಡಲೇ ತಲೆ ಕೆಡ್ಸ್ಕೊಂಡು ಕೊಂಡಾಕ್ ಹೋಗ್ಬೇಡ್ರಿ. ಎಕ್ಸಾಮ್ ಒಳಗೆ ಭಾಳ ಸತ ಈಸಿ ಇರ್ತಾವ. ನೀವೇನಪ್ಪ ಅಂತಂದ್ರೆ ಜಸ್ಟ್ ಈ ಕಲೋಕೇಟಿವ್ ವರ್ಡ್ಸ್, ಗ್ರೂಪ್ ಆಫ್ ವರ್ಡ್ಸ್ ನೋಡ್ಕೊಂಡು ಹೋಗ್ರಿ. ಇದ್ರ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ ಯಾವ ಬರ್ತಾವ ಅಂತ ಹೇಳಿ ಜಸ್ಟ್ ತಿಳ್ಕೊಂಡ್ಬಿಡ್ರಿ, ಆಯ್ತಾ. ಏನು ಭಾಳ ನೆಸೆಸರಿ, ಭಾಳ ಒಂದಿಷ್ಟು ಒತ್ತಡ ಕೊಟ್ಟು ಅದನ್ನು ಕನ್ಫ್ಯೂಷನ್ ಮಾಡ್ಕೊಂಡು ಹೋಗೋದು ನೆಸೆಸರಿ ಇಲ್ಲ. ನಿಮಗೆ ಜಸ್ಟ್ ಇವು ಇರಲಿ, ಸರ್ ಹೇಳಿಕೊಟ್ಟಿಲ್ಲ ಅನ್ನೋದು ಬೇಡ. ಜಸ್ಟ್ ವರ್ಬ್ ಕಲೋಕೇಶನ್ ಅಂತ ಬರ್ತಾವ. ಅಡ್ಜೆಕ್ಟಿವ್ ಕಲೋಕೇಶನ್ ಅಂದ್ರೆ ಏನು ಅಷ್ಟು ಗೊತ್ತಾಗಲ್ಲ ನಿಮಗೆ. ನೋಡ್ರಿ, ಅಡ್ಜೆಕ್ಟಿವ್ ಅಂದ್ರೆ ಏನ್ರಿ, ನಾವು ವಿಶೇಷಣಗಳು, ಡೀಪ್, ಹೆವಿ, ಸ್ಟ್ರಾಂಗ್, ಇವೆಲ್ಲ ವಿಶೇಷಣಗಳು. ಅದ್ರ ಜೊತೆಗೆ ಬರುವಂಥ ಎಷ್ಟೆಲ್ಲ ವರ್ಡ್ಸ್ ಬರ್ತಾವೆ ನೋಡ್ರಿ. ವೆನ್ ಯು ಆ್ಯಡ್ ಅಡ್ಜೆಕ್ಟಿವ್ ವಿತ್ ನೌನ್ಸ್ ಆ್ಯಂಡ್ ಅಡ್ವರ್ಬ್ಸ್ ಇಟ್ ಫಾರ್ಮ್ ಅಡ್ಜೆಕ್ಟಿವ್ ಕಲೋಕೇಶನ್. ಸೊ ನೌನು ಮತ್ತು ಅಡ್ವರ್ಬ್ ಜೊತೆಗೆ ಯೂಸ್ ಮಾಡಿದಪ್ಪ ಅಂತಂದ್ರೆ ಕಲೋಕೇಶನ್ ವರ್ಡ್ಸ್ನ ಅದಕ್ಕೆ ನಾವೇನು ಕರಿತೀವಿ, ಅಡ್ಜೆಕ್ಟಿವ್ ಕಲೋಕೇಶನ್ಸ್ ಅಂತ ಕರಿತೀವಿ. ಈ ನೋಡ್ರಿ, ಡೀಪ್ ಒಳಗೆ ಎಷ್ಟು ಬರ್ತಾವ, ಡೀಪ್ ಫೀಲಿಂಗ್, ಡೀಪ್ ಹೋಲ್ಸ್, ಡೀಪ್ ಟ್ರಬಲ್, ಡೀಪ್ ಸ್ಲೀಪ್. ವೆನ್ ಹಿ ಹರ್ಡ್ ಅಬೌಟ್ ಹೀಸ್ ಎಕ್ಸಾಮ್ ರಿಸಲ್ಟ್ಸ್ he found himself in a deep trouble.
ಸೊ ನೋಡ್ರಿ ಡೀಪ್ ಟ್ರಬಲ್ ಅನ್ನೋದ್ರ ಬಗ್ಗೆ ನೀವು ಹೆಂಗೆ ಮಾಡ್ಬೋದು. ಆಮೇಲೆ ಮೈ ಬ್ರದರ್ ಎಸ್ಟರ್ಡೇ ಪ್ಲೇಡ್ ವೆರಿ ಫ್ಯೂ ಗೇಮ್ಸ್ ಬಟ್ ಹಿ ವಾಸ್ ಇನ್ ಡೀಪ್ ಸ್ಲೀಪ್. ಸೊ ಎಷ್ಟೇ ಬೇಕಾದ್ರೆ ಕಮ್ಮಿ ಆಟ ಆಡಿದ್ರೂ ಕೂಡ ಗೇಮ್ಸನ್ನು ಭಾಳ ಕಮ್ಮಿ ಆಡಿದವ, ಆದ್ರೂ ಕೂಡ ಏನಪ್ಪ ಅಂದ್ರೆ ಡೀಪ್ ಸ್ಲೀಪ್ ಒಳಗಿದಾನ. ದೇರ್ ವಾಸ್ ಹೆವಿ ರೈನ್ಫಾಲ್ ಎಸ್ಟರ್ಡೇ. ಏನದಪ್ಪ ಅಂತಂದ್ರೆ ಹೆವಿ ರೈನ್ಫಾಲ್ ಆಯಿತು. ಅ ಹೆವಿ ಡ್ರಿಂಕರ್, ಮೈ ಫ್ರೆಂಡ್ ಈಸ್ ಅ ಹೆವಿ ಡ್ರಿಂಕರ್ ಅಂತ ಹೇಳ್ಬೋದು. ಹೆವಿ ಸ್ನೋ ಇನ್ ದ ಮಂತ್ ಆಫ್ ಡಿಸೆಂಬರ್ ಇಟ್ ರೈನ್ಸ್ ಹೆವಿ ಸ್ನೋ ಅಂತಂದು ಹೇಳಿ. ಬಿಕಾಸ್ ಆಫ್ ಅನ್ ಆಕ್ಸಿಡೆಂಟ್ ದೆರ್ ಇಸ್ ಅ ಹೆವಿ ಟ್ರಾಫಿಕ್ ಆನ್ ದ ರೋಡ್. ಸೊ ಹಿಂಗೆ ನೀವೇನು ಮಾಡ್ಬೇಕು, ಸೆಂಟೆನ್ಸನ್ನು ಫ್ರೇಮ್ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ ಹಂಗೆ ಇಲ್ಲಿ ಸ್ಟ್ರಾಂಗ್ ಸ್ಮೆಲ್, ಸ್ಟ್ರಾಂಗ್ ಬಾಡಿ, ಸ್ಟ್ರಾಂಗ್ ಸೆನ್ಸ್, ಸ್ಟ್ರಾಂಗ್ ಡಿನಯಲ್, ಬಿಗ್ ಡಿಸಪಾಯಿಂಟ್ಮೆಂಟ್, ಬಿಗ್ ಫೇಲ್ಯೂರ್, ಬಿಗ್ ಮಿಸ್ಟೇಕ್, ಬಿಗ್ ಸರ್ಪ್ರೈಸ್. ಸೊ ಇವು ಎಷ್ಟು ವರ್ಡ್ಸ್ಗಳ ಮೇಲೆ ನೀವೇನದಾವಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಅಡ್ಜೆಕ್ಟಿವ್ ಕಲೋಕೇಶನ್ ಅಂದ್ರೆ ತಿಳ್ಕೊಂಬಿಡ್ರಿ. ಅಡ್ಜೆಕ್ಟಿವ್ ಅಂದ್ರೆ ವಿಶ್ಲೇಷಣೆ, ಕಲೋಕೇಶನ್ ಅಂದ್ರೆ ಗ್ರೂಪ್ ಆಫ್ ವರ್ಡ್ಸ್. ಸೊ ಅಡ್ಜೆಕ್ಟಿವ್ ಜೊತೆ ಬರುವಂಥ ಯಾವ್ಯಾವ ಬರ್ತಾವ್ರಲ್ಲಿ ನೌನ್ ಮತ್ತು ಅಡ್ವರ್ಬ್ಸ್ ಬರ್ತಾವ. ಜಸ್ಟ್ ಇವೆಲ್ಲ ಏನು ನಮಗೆ ನೆಸೆಸರಿ ಇಲ್ಲ. ಈ ವರ್ಡ್ಸ್ಗಳು ನಿಮಗೆ ಯಾವ್ದ್ರ ಮುಂದೆ ಯಾವ್ದು ಬರ್ತಿದೆ ಅನ್ನೋದು ಗೊತ್ತಿದ್ರೆ ಸಾಕು. ಎಕ್ಸಾಮ್ ಒಳಗೆ 100% ನೀವು ಅದನ್ನು ಟಚ್ ಮಾಡಿ ಎಕ್ಸಾಮ್ ಒಳಗೆ ಆನ್ಸರ್ನ ಬರಿತೀರಿ. ಓಕೆ, ನೆಕ್ಸ್ಟ್ ನೋಡ್ರಿ. ನೌನ್ ಕಲೋಕೇಶನ್ ಯಾವ್ದಾವ ಇಲ್ಲೇನದ್ರ ಬಗ್ಗೆ ನಿಮಗೆ ಸೆಂಟೆನ್ಸನ್ನು ಫ್ರೇಮ್ ಮಾಡಿಲ್ಲ. ನೌನ್ ಕಲೆಕ್ಷನ್ ನೋಡ್ರಿ, ಅ ವರ್ಬ್ ಆ್ಯಂಡ್ ಅ ನೌನ್ ಕ್ಯಾನ್ ಬಿ ಯೂಸ್ಡ್ ಟು ಫಾರ್ಮ್ ಅ ಗ್ರೂಪ್ ಆಫ್ ವರ್ಡ್. ಸೊ ಇಲ್ಲಿ ನೌನ್ ಕಲೋಕೇಶನ್ ಒಳಗೆ ವರ್ಬ್ ಮತ್ತು ನೌನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಈ ಇಂಥ ಗ್ರೂಪ್ ಆಫ್ ವರ್ಡ್ಸ್ನ ಯೂಸ್ ಮಾಡ್ತೇವೆ. ಸರ್ವಿಸ್ ಇಂಡಸ್ಟ್ರಿ, ಟೀ ಲೀವ್ಸ್, ಡಾಗ್ಸ್ ಬಾರ್ಕ್, ವಾಟರ್ ಫ್ಲೋಸ್, ಪೇಪರ್ ಫ್ಲಟರ್, ಬ್ಲರ್ಡ್ ವಿಷನ್, ಕ್ರಿಟಿಕಲ್ ಅನಾಲಿಸಿಸ್. ಡಾಗ್ ಬಾರ್ಕ್ಸ್ ಅಟ್ ಎವ್ರಿ ಒನ್ ಹೂ ಪಾಸಸ್ ಫ್ರಾಮ್ ಈಸ್ ಓನರ್ಸ್ ಹೌಸ್ ಅಂದಂಗ. ಸೊ ನಾ ಏನಪ್ಪ ಅಂತಂದ್ರೆ ಪ್ರತಿ ಟೈಮ್ ಬೊಗಳಿದ್ವಿ. ಡಾಗ್ ಯಾವತ್ತು ಬಾರ್ಕ್ ಮಾಡ್ತಾವ, ಅದಕ್ಕೆ ನಾಯಿ ಬೊಗಳ್ತಿದ್ದೆ. ಅದನ್ನ ಸೆಂಟೆನ್ಸ್ ಹೆಂಗೆ ಮಾಡ್ತಾರೆ ನೀವು, ದ ಡಾಗ್ ಬಾರ್ಕ್ಸ್ ಎವ್ರಿ ಟೈಮ್ ಅ ಪರ್ಸನ್ ಮೂವ್ಸ್ ಇನ್ ಫ್ರಂಟ್ ಆಫ್ ಹೀಸ್ ಓನರ್ಸ್ ಹೌಸ್. ಸೊ ಒಂದು ಓನರ್ನ ಮನೆ ಮುಂದಿಂದ ಯಾರಾದ್ರೂ ಹೋದ್ರಪ್ಪ ಅಂದ್ರೆ ನಾ ಏನು ಮಾಡ್ತೈತಿ, ಬರ್ತೈತಿ. ದೇರ್ ಇಸ್ ಅ ಸ್ಲೋ ವಾಟರ್ ಫ್ಲೋ ಇನ್ ದ ಪೈಪ್ಸ್ ರೈಟ್ ನಾವು ಬಿಕಾಸ್ ಆಫ್ ದಿ ಬ್ಲಾಕೇಜ್. ಸೊ ಬ್ಲಾಕೇಜ್ ಇರೋದ್ರಿಂದ ಏನಪ್ಪ ಅಂದ್ರೆ ಸ್ಲೋ ವಾಟರ್ ಫ್ಲೋ ಐತಿ ಅಂತಂದು ಹೇಳಂದಂಗೆ. ಸೊ ಇಂಥವು ನೀವು ನೀವೇನು ಮಾಡ್ಬೇಕು ಅಂದ್ರೆ ನೀವು ಸ್ವಂತ ಸೆಂಟೆನ್ಸ್ಗಳನ್ನ ಬಿಟ್ಕೋಬೇಕು. ಆಮೇಲೆ ವಾಟರ್ ಯಾವತ್ತು ಏನತೈತಿ ಫ್ಲೋ. ನಿಮ್ಮ ಎಕ್ಸಾಮ್ ಒಳಗೆ ಕೇಳ್ತಾರಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರಲ್ಲಿ, ಆಪ್ಷನ್ಸ್ ಕೊಟ್ಟಿದ್ರೆ ಅಂದ್ರೆ ಇಂಥವು ಚೂಸ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಆಮೇಲೆ ಇನ್ನು ಡಿಗ್ರಿ ಹುಡುಗರಿಗೆ, PUC ಹುಡುಗರಿಗೆ ಏನು ಕೊಟ್ಟಿರ್ತಾರೆ, ಇವು ಡೈರೆಕ್ಟ್ ವರ್ಡ್ಸ್ ಕೊಟ್ಟಿರ್ತಾರೆ, ಕಲೋಕೇಶನ್ ವರ್ಡ್ಸ. ನೀವು ನಿಮ್ಮ ಓನ್ ವರ್ಡ್ಸ್ ಒಳಗೆ ಫ್ರೇಮ್ ಮಾಡ್ಬೇಕು ಅಷ್ಟೇ. ಎಸ್, ನೆಕ್ಸ್ಟ್ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್, ಬಿಸ್ನೆಸ್ ಕಲೋಕೇಶನ್ಸ್. ಇವು ಭಾಳಷ್ಟು ಕಾಮನ್ ಅದಾವ ರೀ. ಓಕೆ, ಬಿಸ್ನೆಸ್ ಕಲೋಕೇಶನ್ ಅಂದ್ರೆ ಬಿಸ್ನೆಸ್ ರಿಲೇಟೆಡ್ ವರ್ಡ್ಸ್ ಯಾವ ಕೂಡಿ ಬರ್ತಾವ, ಯಾವ ಒಂದಿಷ್ಟು ವರ್ಡ್ ಕಾಮನ್ ಅದಾವ ನೋಡ್ರಿ. ಮೋಸ್ಟ್ ಆಫ್ ದ ಟೈಮ್ ಕಲೋಕೇಶನ್ಸ್ ಆರ್ ಕ್ರಿಟಿಕಲ್ ಇನ್ ಸೆವರಲ್ ಟೈಪ್ಸ್ ಆಫ್ business and work sense. There are multiple ways in which you can make a collocation with the help of verb, noun, adjective and adverbs. They can be mixed with key words and a business expression can be made. So bala sate noun, adjective, adverb na ಕೂಡಿಸಿ business collocations ಮಾಡಿರ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ನೋಡ್ಕೊಂಡು ನಿಮ್ಗೆ ಸೆಕ್ಯೂರಿಟಿ ಬ್ಲಾಂಕೆಟ್, ಕ್ಯಾಶ್ ಫ್ಲೋ ನೀವು ನೋಡಿರ್ತೀರಿ. ಕ್ಯಾಶ್ ಫ್ಲೋ ಈಗ ಬಹಳಷ್ಟು ಜನ ಹುಡುಗರು ಮಾರ್ಕೆಟ್ ಒಳಗೆ ಇರ್ತಾರ, ಸ್ಟಾಕ್ ಮಾರ್ಕೆಟಾಗ ಕ್ಯಾಶ್ ಫ್ಲೋ ಅನ್ನೋ ಗೊತ್ತಿರ್ತೈತಿ. ಒಪಿನಿಯನ್ ಪಾಲ್, ಮೇಕ್ ಮನಿ, ಎಸ್ ಕಾಮನ್ ಐತಿ ಇದು. ಫಾರ್ ಗಿವ್ ಅ ಡೆಪ್ಟ್, ನಾ ಸಾಲ ಮಾಡಿದನ್ನು ಬಿಟ್ಬಿಡ್ರಿ ಅಂದಂಗ. ಕೌಂಟರ್ ಫೇಟ್ ಮನಿ, ಕೀ ಇನ್ ಅ ಪೆನ್, ಆನ್ಯುವಲ್ ಟರ್ನ್ ಓವರ್, ಗೋ ಬ್ಯಾಂಕ್ರಪ್ಟ್, ಸೀಸ್ ಟು ಟ್ರೇಡ್, ಹಾರ್ಡ್ ಅರ್ನ್ಡ್ ಮನಿ, ಡೆಪಾಸಿಟ್ ಅ ಚೆಕ್, ಕ್ಲೋಸ್ ಅ ಡೀಲ್, ಓಪನ್ ಆನ್ ಅಕೌಂಟ್. ಸೊ ಇವೆಲ್ಲ ಕಾಮನ್ ಏನಪ್ಪ ಅಂತಂದ್ರೆ ಬಿಸ್ನೆಸ್ ರಿಲೇಟೆಡ್ ಕಲೋಕೇಶನ್ ವರ್ಡ್. ಓಪನ್ ಆನ್ ಅಕೌಂಟ್, ಕ್ಲೋಸ್ ಅ ಡೀಲ್, ಡೆಪಾಸಿಟ್ ಅ ಚೆಕ್, ಡೆಪಾಸಿಟ್ ಮನಿ, ಇಂಥವೇನಪ್ಪ ಅಂತಂದ್ರೆ ಬಹಳಷ್ಟು ಬಿಸ್ನೆಸ್ ಕಲೋಕೇಶನ್ ವರ್ಡ್ಸ್ ರೀ. ಸೊ ಜಸ್ಟ್ ನೀವು ಈ ವರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಮತ್ತೆ ಹೇಳ್ದನ್ನ ಇಲ್ಲಿ ಬಿಸ್ನೆಸ್ ಕಲೋಕೇಶನ್ ಅಥವಾ ಈ ನೌನ್ ವರ್ಬ್ ಕಲೋಕೇಶನ್ ಅಡ್ಜೆಕ್ಟಿವ್ ಕಲೋಕೇಶನ್ ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯು ಜಸ್ಟ್ ಫೋಕಸ್ ಆನ್ ದ ಸಿಂಪಲ್ ಥಿಂಗ್ಸ್. ಇನ್ನು ನೆಕ್ಸ್ಟ್ ನೋಡ್ರಿ, ಎಕ್ಸಾಂಪಲ್ಸ್ ಇಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟೆ ಯಾವತ್ತಂತ ಹೇಳಿ. ಯು ಕ್ಯಾನ್ ಜಸ್ಟ್ ಮೇಕ್ ಯುವರ್ ಓನ್ ಸೆಂಟೆನ್ಸ್ ಆಲ್ಸೋ. ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಈ ಮೇಕ್ ಅ ಡಿಸಿಷನ್ ಅನ್ಕೊಂಡು ನಾವೊಂದು ಸೆಂಟೆನ್ಸ್ ಮಾಡೀನಿ, ನೀವು ಇವು ಮೇನ್ ಸೈಡ್ದು ಬರ್ಕೊಂಡು ಕ್ಯಾಚ್ ಅ ಕೋಲ್ಡ್, ಪೇ ಅಟೆನ್ಷನ್, ಟೇಕ್ ಅ ಬ್ರೇಕ್ ಏನದಲ್ಲ ಇದನ್ನ ಬರ್ಕೊಂಡು ನೀವು ಸ್ವಂತ ವಾಕ್ಯದೊಳಗೆ ನೀವು ಮಾಡ್ರಿ. ಓಕೆ, ಮೇಕ್ ಅ ಡಿಸಿಷನ್ ಅನ್ನೋದು ನಾ ಏನು ಮಾಡಿ ನೋಡ್ರಿ, ಇಟ್ಸ್ ಇಂಪಾರ್ಟೆಂಟ್ ಟು ಮೇಕ್ ಅ ಡಿಸಿಷನ್ ಕ್ವಿಕ್ಲಿ. ಟೇಕ್ ಅ ಬ್ರೇಕ್ ಅನ್ನೋದು ಲೆಟ್ಸ್ ಟೇಕ್ ಅ ಬ್ರೇಕ್ ಆಫ್ಟರ್ ದಿಸ್ ಮೀಟಿಂಗ್. ಕ್ಯಾಚ್ ಅ ಕೋಲ್ಡ್, ಐ ಆಲ್ವೇಸ್ ಕ್ಯಾಚ್ ಅ ಕೋಲ್ಡ್ ಇನ್ ವಿಂಟರ್. ಪೇ ಅಟೆನ್ಷನ್, ಪ್ಲೀಸ್ ಪೇ ಅಟೆನ್ಷನ್ ಟು ದ ಇನ್ಸ್ಟ್ರಕ್ಷನ್, ಪ್ಲೀಸ್ ಪ್ಲೇ ಅಟೆನ್ಷನ್ ಟು ದಿಸ್ ಯೂಟ್ಯೂಬ್ ವಿಡಿಯೋ. ಈ ಯೂಟ್ಯೂಬ್ ವಿಡಿಯೋಗೆ ನೀವು ಅಟೆನ್ಷನ್ ಕೊಟ್ಟು ಕೇಳ್ರಿ, ಎಕ್ಸಾಮ್ ಒಳಗೆ ಈಸಿಲಿ ಏನಪ್ಪ ಅಂತಂದ್ರೆ ಮಾರ್ಕ್ಸ್ ತೊಗೋಬೋದು. ಅರ್ಥ ಆತಾ? ನೆಕ್ಸ್ಟ್ ನೋಡ್ರಿ, ಎಸ್ ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಭಾಳಷ್ಟು ಈಸಿ ಒಳಗೆ ನಿಮ್ಗೆ ಹೇಳ್ಕೊಡೋದನಿ.
ನೆಕ್ಸ್ಟ್ ನೋಡ್ರಿ, ಡೂ ಹೋಮ್ವರ್ಕ್, ಹ್ಯಾವ್ ಅ ಮೀಲ್, ಗಿವ್ ಅ ಸ್ಪೀಚ್, ಸೇವ್ ಮನಿ. ಇಟ್ಸ್ ವಾಯ್ಸ್ ಟು ಸೇವ್ ಮನಿ ಫಾರ್ ಎಮರ್ಜೆನ್ಸಿ. ಶಿ ವಿಲ್ ಗಿವ್ ಯು ಸ್ಪೀಚ್ ಅಟ್ ಕಾನ್ಫರೆನ್ಸ್. ವಿ ವಿಲ್ ಹ್ಯಾವ್ ಅ ಮೀಲ್ ಟುಗೆದರ್. ಐ ನೀಡ್ ಟು ಡೂ ಮೈ ಹೋಮ್ವರ್ಕ್ ಬಿಫೋರ್ ಡಿನ್ನರ್. ನೆನ್ಪಿಟ್ಕೋರಿ, ನೀವು ಇದನ್ನ ಸ್ವಂತ ವಾಕ್ಯದೊಳಗೆ ಯೂಸ್ ಮಾಡ್ರಿ. ಬರೀ ಇದನ್ನ ಯೂಟ್ಯೂಬ್ ವಿಡಿಯೋನ ಕೇಳಿ ಬಿಡೋದಿಲ್ಲ. ಸೊ ನೀವು ಸ್ವಂತ ವಾಕ್ಯದೊಳಗೆ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಅರ್ಥ ಆಗ್ತೈತಿ. ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಎಕ್ಸಾಮಿಗೂ ಹೆಲ್ಪ್ ಆಗ್ತಾವ. ನೆಕ್ಸ್ಟ್ ನೋಡ್ರಿ, ಇನ್ನೂ ಒಂದಿಷ್ಟು ಅದಾವ. ಕೀಪ್ ಅ ಸೀಕ್ರೆಟ್, ಕ್ಯಾನ್ ಯು ಕೀಪ್ ಅ ಸೀಕ್ರೆಟ್, ಬ್ರೇಕ್ ಅ ರೆಕಾರ್ಡ್ ಅಂತ ಕೊಟ್ಟಾರ. ಹಿ ಮ್ಯಾನೇಜ್ ಟು ಬ್ರೇಕ್ ಅ ರೆಕಾರ್ಡ್ ಇನ್ ಸ್ವಿಮ್ಮಿಂಗ್. ಕಮ್ ಟು ಆನ್ ಅಗ್ರಿಮೆಂಟ್, ದೇ ಮ್ಯಾನೇಜ್ ಟು ಕಮ್ ಟು ಆನ್ ಅಗ್ರಿಮೆಂಟ್. ಓಕೆ, ಈ ಒಂದು ನಾವು ಅಗ್ರಿಮೆಂಟ್ ಬರೋನು. ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಲೈಕ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಗೆ ವಿಡಿಯೋ ಭಾಳ ಈಸಿಯಾಗಿ ಹೇಳ್ಕೊಟ್ಟೆ ನಾನು. ಎಸ್, ನೆಕ್ಸ್ಟ್ ನೋಡ್ರಿ, ಫೈಂಡ್ ಅ ಸೊಲ್ಯೂಷನ್. ವಿ ನೀಡ್ ಟು ಫೈಂಡ್ ಅ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್ ಅಂತ ಹೇಳಿ. ಎಸ್, ಇದು ಲಾಸ್ಟ್ ಸೆಟ್ ಆಫ್ ಎಕ್ಸಾಂಪಲ್ಸ್ ರೀ. ಇದಾದ ನಂತರ ಮುಗೀತು. ಇದ ಲಾಸ್ಟ್. ಮೇಕ್ ಅ ಡಿಫರೆನ್ಸ್, ರನ್ ಅ ಬಿಸ್ನೆಸ್, ಟೆಲ್ ದ ಟ್ರೂತ್, ಡ್ರಾ ಅ ಕನ್ಕ್ಲೂಷನ್. ಓಕೆ, ಶಿ ವಾಂಟ್ಸ್ ಟು ಮೇಕ್ ಅ ಡಿಫರೆನ್ಸ್ ಇನ್ ದ ಕಮ್ಯುನಿಟಿ. He runs a successful business. Always tell the truth. The data allows to draw a conclusion. So ನೋಡ್ರಿ, ಡ್ರಾ ಅ ಕನ್ಕ್ಲೂಷನ್ ಅಂದ್ರೆ ಏನ್ರಿ? ದ ಮ್ಯಾಚ್ ಡ್ರಾ ನೋ ಕನ್ಕ್ಲೂಷನ್. ಸೊ ಮ್ಯಾಚ್ ನಿನ್ನೆ ಮಾಡುವಂಥ ಮ್ಯಾಚ್ ಏನಾಗಿತ್ತಪ್ಪ ಅಂತಂದ್ರೆ ಕನ್ಕ್ಲೂಷನ್ ಇನ್ನೂ ಕೊಡಲೇ ಇಲ್ಲ ಅಂತಂದಾಗ. ಟೆಲ್ ದ ಟ್ರೂತ್ ನೀವು ಸ್ವಂತ ವಾಕ್ಯದೊಳಗೆ ಬಳಸಬೇಕಪ್ಪ ಅಂದ್ರೆ ಹೆಂಗೆ ಬಳಸ್ತೀರಿ? ಹರ್ ಮದರ್ ಆಸ್ಕ್ಡ್ ಟು ಟೆಲ್ ದ ಟ್ರೂತ್ ಅಬೌಟ್ ದ ಬಾಯ್. ನೆಕ್ಸ್ಟ್, ರನ್ ಅ ಬಿಸ್ನೆಸ್. My brother runs a business in Pune. Make a difference. So she wants to make a difference in the community ಅಂತಂದು ಹೇಳಿತಿ. ನೀವು ಇದನ್ನ ಸ್ವಂತ ವಾಕ್ಯದಲ್ಲಿ ಯೂಸ್ ಮಾಡ್ಬೋದು. ಓಕೆ, ಟು ಮೇಕ್ ದ ಡಿಫ್ರೆನ್ಸ್ ಐ ಹ್ಯಾವ್ ಬಿಗನ್ ಟು ಸ್ಟಡಿ ಆನ್ಲೈನ್ ಅಂತಂದು ಹೇಳಿ ನೀವು ಒಂದು ವಿಡಿಯೋ ನೀವು ಈ ರೀತಿ ಒಂದು ನಿಮ್ಮ ಸ್ವಂತ ವಾಕ್ಯದೊಳಗೆ ಬಳಸಬೇಕಲ್ಲ ಅಷ್ಟ ಎಕ್ಸಾಮ್ ಒಳಗೆ ಕೇಳಿದಾಗ. ಆಮೇಲೆ ಕಾಂಪಿಟೇಟಿವ್ ಪರ್ಪಸ್ ಏನಪ್ಪ ಅಂತಂದ್ರೆ ಈ ವರ್ಡ್ಸ್ ನೆನ್ಪಿಟ್ಕೋರಿ, ಯಾವ ವರ್ಡ್ ಆಗ ಯಾವ್ದು ಬರ್ತಂತ ಹೇಳಿ ಅಷ್ಟು ನೆನ್ಪಿಟ್ರೆ ಸಾಕು. ಸೊ ದೀಸ್ ಆರ್ ವೆರಿ ಈಸಿ. Easily you can grab the marks. Yes, my dear students, that is it. Thank you very much. See you all in the next video. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗಬೇಡಿ. See you all in the next video.